ನಮಸ್ಕಾರ ವಿದ್ಯಾರ್ಥಿಗಳೇ, ಗುರುಶಿಷ್ಯ ಆನ್ಲೈನ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27ನೇ ಸಾಲಿನ SC/ST ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ. ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಎರಡನ್ನೂ ಕರೆದಿದ್ದಾರೆ. ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಏನೇನು ದಾಖಲೆಗಳು ಬೇಕು, ಈ ಸಲ ಏನೇನು ರೂಲ್ಸ್ ಇದೆ, ಹಾಗೂ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದೆ, ಎಲ್ಲ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ವಿಡಿಯೋ ಯಾರಿಗಾದ್ರೂ ನಿಮ್ಮವರಿಗೆ ಯಾರಿಗಾದ್ರೂ ಹೆಲ್ಪ್ ಆಗೋ ಥರ ಇದ್ರೆ ಶೇರ್ ಮಾಡಿ. ಓಕೆ, ವಿಡಿಯೋದಲ್ಲಿ ಮುಂದುವರಿಯೋಣ. ಮೊದಲನೇದಾಗಿ ನೋಡಿ, ಈ ವೆಬ್ಸೈಟ್ ಅನ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ವೆಬ್ಸೈಟ್ಗೆ ಬರಬೇಕು ಅಂದ್ರೆ ಮೊದಲು ಗೂಗಲಿಗೆ ಹೋಗಿ ಗೂಗಲಲ್ಲಿ HMIS ಅಂತ ಟೈಪ್ ಮಾಡಬೇಕು. HMIS ಅಂತ ಟೈಪ್ ಮಾಡಿ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಬರುತ್ತೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟ್ ಅಲ್ಲಿ ಬರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಓಪನ್ ಆದ ನಂತರ ನೆಕ್ಸ್ಟ್ ಏನೇನ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಡೀಟೇಲ್ಸ್ ಅನ್ನು ಒಂದ್ಸಲ ಓದ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಿ, ಪ್ರೀ ಮೆಟ್ರಿಕ್ ಸ್ಕಾಲರ್ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಅಂದ್ರೆ ಪ್ರೀ ಮೆಟ್ರಿಕ್ ಅವರಿಗೆ students studying in the class 5th to 10th class can apply for the hostel under pre-matric. ಅಂದ್ರೆ 5ರಿಂದ 10ನೇ ಕ್ಲಾಸ್ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೂ ಅದರ ನಂತರ ನೆಕ್ಸ್ಟ್ ಇದು ಪೋಸ್ಟ್ ಮೆಟ್ರಿಕ್. ಪೋಸ್ಟ್ ಮೆಟ್ರಿಕ್ ಅಲ್ಲಿ 10th standard above 10th standard PUC or graduation post graduation can apply. ಅಂದ್ರೆ 10th ನಂತರ ಯಾವುದೇ ಎಜುಕೇಶನ್ ಮಾಡ್ತಾ ಇದ್ರು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅದಾದ್ಮೇಲೆ ಇಲ್ಲಿ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ದ ಕ್ಲಾಸ್ 5th to 10th ಕ್ಯಾನ್ ಅಪ್ಲೈ ಫಾರ್ ದ ಹಾಸ್ಟೆಲ್ ಅಂಡರ್ ಪ್ರೀ ಮೆಟ್ರಿಕ್ ಬಿಫೋರ್ ಅಪ್ಲೈಯಿಂಗ್ ರಿಕ್ವೈರ್ಮೆಂಟ್ಸ್ ಬಿಲೋ. ಅಂದ್ರೆ ಇದು ರೆಸಿಡೆನ್ಸಿಯಲ್ ಸ್ಕೂಲ್ ಡೀಟೇಲ್ಸ್. ರೆಸಿಡೆನ್ಸಿಯಲ್ ಸ್ಕೂಲ್ ಡೀಟೇಲ್ಸ್ ಅಲ್ಲಿ ಏನಿದೆ ಅಂದ್ರೆ 5ರಿಂದ 10ನೇ ಕ್ಲಾಸ್ ಒಳಗಡೆ ಇರುವಂತಹ ಯಾವುದೇ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅಂತಿದೆ. ಈಗ ಸದ್ಯಕ್ಕೆ ರೆಸಿಡೆನ್ಸಿಯಲ್ ಸ್ಕೂಲ್ದು ಅಪ್ಲಿಕೇಶನ್ ಓಪನ್ ಇಲ್ಲ. ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ಗಳು ಮಾತ್ರ ಓಪನ್ ಇದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಹಾಸ್ಟೆಲ್ ವ್ಯೂ, ಹಾಸ್ಟೆಲ್ ವಾಯ್ಸ್ ರಿಪೋರ್ಟ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಖಾಲಿ ಇದೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಸೀಟ್ ಖಾಲಿ ಇದೆ ಅನ್ನೋದೆಲ್ಲ ತೋರಿಸುತ್ತೆ ನೋಡಿ. ನಾನು ಇಲ್ಲಿಗೆ ಉತ್ತರ ಕನ್ನಡ ಅಂತ ಕೊಟ್ಟಿದ್ದೀನಿ, ಅಥವಾ ಇಲ್ಲಿ ನೋಡಿ ಧಾರವಾಡ ಅಂತ ಕೊಡ್ತೀನಿ. ಧಾರವಾಡದ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಾಲೂಕು ಯಾವ್ದಾದ್ರು ಅಂತ ತಗೋತೀನಿ. ಹುಬ್ಬಳ್ಳಿ ತಗೊಂಡಿದ್ದೀನಿ. ಹುಬ್ಬಳ್ಳಿ ತಗೊಂಡ್ಮೇಲೆ ಇಲ್ಲಿ ನೋಡಿ, ಹುಬ್ಬಳ್ಳಿಯಲ್ಲಿ ಪ್ರೀ ಮೆಟ್ರಿಕ್ ಅಲ್ಲಿ ಇಲ್ಲಿ ಯಾವ್ಯಾವ ಹಾಸ್ಟೆಲ್ ಅಲ್ಲಿ ಎಷ್ಟೆಷ್ಟು ಸೀಟ್ ಖಾಲಿ ಇದೆ, ಎಷ್ಟು ಸೀಟ್ಗಳು ಮ್ಯಾಕ್ಸಿಮಮ್ ಎಷ್ಟು ಸೀಟನ್ನು ತಗೋತಾರೆ, ಎಲ್ಲ ಡೀಟೇಲ್ಸ್ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ SC/ST ಅವರಿಗೆ ಎಷ್ಟಿದೆ, ಹಾಗೂ ನಾರ್ಮಲ್ ಪರ್ಸನ್ಸ್ ಅಂದ್ರೆ ಅದರ್ ಸ್ಟೂಡೆಂಟ್ಸ್ ಗಳಿಗೆ ಎಷ್ಟಿದೆ ಅನ್ನೋ ಎಲ್ಲ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಬಹುದು. SC/ST ಹಾಸ್ಟೆಲ್ಗಳಲ್ಲಿ ಅದರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು. SC/ST ಗಳು ಮಾತ್ರ ಮಾಡ್ಬೇಕಂತಿಲ್ಲ. ಆದ್ರೆ SC/ST ಅವರಿಗೆ ಜಾಸ್ತಿ ಸೀಟ್ ಇರುತ್ತೆ, ಬೇರೆಯವರಿಗೆ ತುಂಬಾ ಕಡಿಮೆ ಸೀಟ್ಗಳು ಇರ್ತದೆ. ಓಕೆ, ಮುಂದುವರಿಯೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಡೇಟ್ಗಳು ಕೊಟ್ಟಿದ್ದಾರೆ. ಈ ಡೇಟ್ ಅಲ್ಲಿ ಈಗ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ ಗಳಿಗೆ 30/6/2026 ಲಾಸ್ಟ್ ಡೇಟ್ ಆಗಿದೆ. ಹಾಗೂ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಗಳಿಗೆ 31/7/2026 ಲಾಸ್ಟ್ ಡೇಟ್. ಅಷ್ಟರ ಒಳಗಡೆ ಎಲ್ಲ ಅಪ್ಲಿಕೇಶನ್ ಅನ್ನ ಹಾಕೋಬೇಕು. ಅದಾದ ನಂತರ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಮೊದಲನೇದಾಗಿ SSP ಸ್ಟೂಡೆಂಟ್ ID,
ಸ್ಟೇಟ್ ಸ್ಕಾಲರ್ಶಿಪ್ಗೆ ಸ್ಯಾಟ್ಸ್ ID ಬೇಕಾಗುತ್ತೆ. ಸ್ಯಾಟ್ಸ್ ID ಕಂಪಲ್ಸರಿ ಆಗಿ ಬೇಕಾಗುತ್ತೆ, ಹಾಗೂ SSP ID ಕೂಡ ಬೇಕಾಗ್ತದೆ. ಅದಾದ ನಂತರ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಇದೆ. ಅದಾದ್ಮೇಲೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್, ಇದು ಡಿಗ್ರಿ ಅಥವಾ PU 10th ಆದ್ಮೇಲೆ ಇರುವಂತ ಮಕ್ಕಳಿಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅದು ಬೇಕಾಗುತ್ತೆ. ಅದಾದ್ಮೇಲೆ ಮೊಬೈಲ್ ನಂಬರ್ ಒಂದು ಬೇಕಾಗುತ್ತೆ. ಮೊಬೈಲ್ ನಂಬರ್ ಸ್ಟೂಡೆಂಟ್ ಆದ್ರೂ ಅಡ್ಡಿಲ್ಲ, ಇಲ್ಲ ಪೇರೆಂಟ್ಸ್ ಆದ್ರೂ ಅಡ್ಡಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ನೆಕ್ಸ್ಟ್ ಆಧಾರ್ ಕಾರ್ಡ್ ಅಥವಾ ಹೋಮ್ ಅಡ್ರೆಸ್ ಪ್ರೂಫಿಗೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್, ಆಧಾರ್ ಕಾರ್ಡ್ ಆಗ್ಲಿ ಯಾವ್ದಾದ್ರು ಒಂದು ಕೊಡ್ಬೇಕಾಗತ್ತೆ. ಇದಿಷ್ಟಾದ ನಂತರ ಇದಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದಾದ್ಮೇಲೆ ಇಲ್ಲಿ ಪ್ರೊಸೆಸ್ ಆಫ್ ಕೌನ್ಸಿಲಿಂಗ್, ಇದೆಲ್ಲ ನೆಕ್ಸ್ಟ್ ನೋಡೋಣ. ಫಸ್ಟ್ ಈಗ ಅಪ್ಲಿಕೇಶನ್ ಹಾಕೋದನ್ನ ಹೇಗೆ ಅಂತ ನೋಡೋಣ. ಅಪ್ಲಿಕೇಶನ್ ಹಾಕೋದಿದ್ರೆ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಾದ ನಂತರ ಇಲ್ಲಿ SWD ID ಮತ್ತೆ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿ ಅಂತ ತೋರಿಸುತ್ತೆ. ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಿರುವಂತ ವಿದ್ಯಾರ್ಥಿಗಳು ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಸ್ಟೂಡೆಂಟ್ ನೇಮ್ ಮತ್ತೆ ಮೊಬೈಲ್ ನಂಬರ್ ಹಾಕ್ಬೇಕು ಅಂತ ತೋರಿಸುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಆಸ್ ಪರ್ ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆ ಅದೇ ತರ ನೇಮ್ ಅನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಹೆಸರಿದೆ ಅದನ್ನೇ ನೋಡ್ಕೊಂಡು ಟೈಪ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಈ ತರ ಡೀಟೇಲ್ಸ್ ಬರುತ್ತೆ. ಈ ಡೀಟೇಲ್ಸ್ ಆದ್ಮೇಲೆ ಮುಂದಿನ ಸ್ಟೆಪ್ ಅಲ್ಲಿ ನಮ್ಗೆ ಇಲ್ಲಿ ನಮ್ಮ ಎಲ್ಲಾ ಡೀಟೇಲ್ಸ್, ಆಧಾರ್ ಕಾರ್ಡ್ ಅಲ್ಲಿ ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಇದೆಲ್ಲ ಆದ್ಮೇಲೆ ಇಲ್ಲಿ ನಮ್ಗೆ ಕೆಳಗಡೆ ವ್ಯಾಲಿಡ್ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ಹಾಕೋದಿರುತ್ತೆ ನೋಡಿ. ಇಲ್ಲಿ ಸೆಕೆಂಡ್ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕೋದು ತೋರಿಸುತ್ತೆ. ಇಲ್ಲಿ SC ST ಕ್ಯಾಟಗರಿ 1 2A 2B ಎಲ್ಲರೂ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕಬಹುದು. ಆದ್ರೆ SC ST ಅವರಿಗೆ ಜಾಸ್ತಿ ಸೀಟ್ ಇರುತ್ತೆ, ಹಾಗಾಗಿ ಅವರಿಗೆ ಜಾಸ್ತಿ ಸಿಗುತ್ತೆ. ಬಟ್ ಬೇರೆಯವರು ಕೂಡ ಟ್ರೈ ಮಾಡಬಹುದು. ಓಕೆ, ಇಲ್ಲಿಗ ನೆಕ್ಸ್ಟ್ ಕ್ಯಾಟಗರಿ 1 ಸರ್ಟಿಫಿಕೇಟ್ ಅಥವಾ ಯಾವ್ದು ಅಂತ ನೋಡಿ ಇಲ್ಲಿ ಹಾಕಿ. ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಫ್ಯಾಚ್ ಆಗಿ ಬರುತ್ತೆ. ಹಾಗೂ ಇನ್ಕಮ್ ಡೀಟೇಲ್ಸ್, ಇನ್ಕಮ್ ID ನಂಬರ್ ಅನ್ನ ಕೂಡ ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಇನ್ಕಮ್ ಡೀಟೇಲ್ಸ್ ಗಳು ಕೂಡ ಆಟೋಮೆಟಿಕ್ ಆಗಿ ಫ್ಯಾಚ್ ಆಗಿ ಬರುತ್ತೆ. ಇಲ್ಲೆಲ್ಲೂ ನೀವು ಡೀಟೇಲ್ಸ್ ಅನ್ನ ರಿಪೀಟ್ ಹಾಕ್ಬೇಕಂತಿಲ್ಲ, ನಿಮ್ಮ ID ನಂಬರ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬರುತ್ತೆ. ಅದಾದ ನಂತರ ಇಲ್ಲಿ ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಫೋನ್ ನಂಬರ್, ನಿಮ್ಮ ಫೋನ್ ನಂಬರ್ ಅನ್ನ ಹಾಕಿ ಅಥವಾ ನಿಮ್ಮ ಪೇರೆಂಟ್ಸ್ ಫೋನ್ ನಂಬರ್ ಯಾವುದು ಬೇಕೋ ಅದನ್ನ ಹಾಕಿ ವೆರಿಫೈ ಮಾಡಿ. ಅವಾಗ ನಿಮ್ಮ ಮೊಬೈಲ್ ಒಂದು OTP ಬರುತ್ತೆ, ಆ OTP ನ ಹಾಕಿ ವೆರಿಫೈ ಮಾಡಿ. ಅದಾದ ನಂತರ ಇಲ್ಲಿ ಇಮೇಲ್ ID ವೆರಿಫಿಕೇಶನ್ ಅಂತ ಇದೆ. ಇಲ್ಲಿ ನಿಮ್ಮ ಯಾವ್ದಾದ್ರು ಒಂದು ಇಮೇಲ್ ID ಅನ್ನ ಹಾಕಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕಡೆಗೆ ಫಿಲ್ ದ ಅಕಾಡೆಮಿಕ್ ಇನ್ಫಾರ್ಮೇಶನ್, ಅಂದ್ರೆ ನೀವು ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಯಾವ್ದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಯಾವ ಡಿಸ್ಟಿಕ್ ಅಲ್ಲಿ ಕಾಲೇಜ್ಗೆ ಸೇರಿದಿರಿ ಅನ್ನುವಂತ ಡಿಸ್ಟಿಕ್ ಅನ್ನ ಎಂಟರ್ ಮಾಡಬೇಕು. ಅದಾದ ನಂತರ ನಿಮ್ಮ ತಾಲೂಕು ಯಾವುದು ಅಂದ್ರೆ ನಿಮ್ಮ ಕಾಲೇಜ್ ತಾಲೂಕು, ಆ ತಾಲೂಕನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ನಿಮ್ಮ ಕೋರ್ಸ್ ಇಯರ್ ಅನ್ನ ಯಾವ್ದು ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಇಯರ್ ಅಲ್ಲಿ ಇದ್ದೀರಾ, ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ ಯಾವ್ದು ಅಂತ ಸೆಲೆಕ್ಷನ್ ಮಾಡ್ಕೊಂಡ ನಂತರ ನಿಮ್ದಿಲ್ಲಿ SSP ID ಮತ್ತೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅದೆರಡನ್ನು ಎಂಟ್ರಿ ಮಾಡಬೇಕು. ಅಲ್ಲಿ ಎಂಟ್ರಿ ಆದ ನಂತರ ನೆಕ್ಸ್ಟ್ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಅನ್ನ ಎಂಟರ್ ಮಾಡಾದ ನಂತರ ಕಡೆಗೆ ಕೆಳಗಡೆ ಐ ಅಗ್ರಿ ಕೊಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ID ಜನರೇಟ್ ಆಗುತ್ತೆ. ಆ ID ನ ಸರಿ ಮಾಡಿ ಇಟ್ಕೋಬೇಕು.
ಇದೇ ಮುಂದಿನ ದಿನಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಈಗ ಈ ಐ ಡಿ ತಗೊಂಡು SW ಐ ಡಿ ಇದೆಯಲ್ಲ ಇಲ್ಲಿ ಎಂಟರ್ ಮಾಡಿ, ಹಾಗೂ ನೀವು ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಹಾಕಿರುವಂಥ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ನೀವು ಏನೇನು ಡೀಟೇಲ್ಸ್ ಹಾಕಿದ್ರೆ ಅದೆಲ್ಲ ಇಲ್ಲಿ ಬರುತ್ತೆ. ಅದೆಲ್ಲ ನೋಡಿಕೊಂಡು ಕಡೆಗೆ ನಿಮ್ಮ ಫಸ್ಟು ಇದನ್ನು ಪ್ರಿಂಟ್ಔಟ್ ತಕ್ಕೊಳ್ಳಿ. ಪ್ರಿಂಟ್ಔಟ್ ತಕ್ಕೊಂಡು ಇದರ ಕಡೆಗೆ ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡಿದಿರಿ ಆ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ ಸಿಗ್ನೇಚರನ್ನು ಈ ಪ್ರಿಂಟ್ಔಟ್ ಮೇಲೆ ತಗೊಂಡು ಇದನ್ನ ತಗೊಂಡು ಹೋಗಿ ಸಮಾಜ ಕಲ್ಯಾಣ ಇಲಾಖೆಗೆ ಮುಟ್ಟಿಸ್ಬೇಕಾಗತ್ತೆ. ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಾಗ ಮಾತ್ರ ನಿಮ್ಮ ಅಪ್ಲಿಕೇಶನ್ ಫೈನಲ್ ಸ್ಟೆಪ್ ಆಯಿತು ಅಂತ ಅರ್ಥ. ಆಯಿತು, ಇಷ್ಟು ಮಾಡಿದ್ರೆ ನಿಮ್ದು ಹಾಸ್ಟೆಲ್ ಅಪ್ಲಿಕೇಶನ್ ಕ್ಲಿಯರ್ ಆಗುತ್ತೆ. ಇದರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಸೆಟ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆಗೆ ತಗೊಂಡೋಗಿ ಮುಟ್ಟಿಸಿ. ತಗೊಂಡೋಗಿ ಕೊಡಲಿಲ್ಲ ಆದರೆ ಅಪ್ಲಿಕೇಶನ್ ಅಪ್ರೂವ್ ಆಗೋದಿಲ್ಲ. ಹಾಗಾಗಿ ಫೈನಲ್ ಆಗಿ ಸಮಾಜ ಕಲ್ಯಾಣ ಇಲಾಖೆಗೆ ಮುಟ್ಟಿಸಲೇಬೇಕು. ಓಕೆ ವಿದ್ಯಾರ್ಥಿಗಳೇ, ಇಂತಹ ಅಪ್ಡೇಟ್ಗಳು ಮುಂದೆ ಬರುವಂತಹ ಸ್ಕಾಲರ್ಶಿಪ್ ಆಗಲಿ ಅಥವಾ ಇತರ ಯಾವುದೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಾವು ವಿಡಿಯೋನ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಧನ್ಯವಾದಗಳು.